ಅವ್ರಿಗೆ ನೀವು ವಶಾರ್ ಮಾಡಿ ಅಂಥದ್ದು ಏನೂ ಆಗಲ್ಲ ಅಂತ. ಆಮೇಲೆ ಜೋಶಿ ಅವ್ರ ಮೂಲಕ ಇದು ಹೋಗ್ತಿದ್ಯಲ್ವಾ, ಏನು ಭಯ ಇಲ್ಲ. ಅದನ್ನ ನೀನ್ ಹೇಳ್ತೀಯ, ಸೋನಾಲಿ ಅವ್ರು ಯಾಕೆ ನಂಬಬೇಕು? ಅಲ್ಲದೆ ನಿನ್ ಬಗ್ಗೆ ಹೇಳ್ಬೇಡ ಅಂತ ಹೇಳ್ತೀಯ. ಅವ್ರು ನೋಡಿದ್ರೆ ಸಿನಿಮಾ ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ. ಐಡೆಂಟಿಟಿ ರಿವೀಲ್ ಮಾಡಿಲ್ಲ ಅಂದ್ರೆ ಹೇಗೆ ಕೊಡ್ತಾರೆ? ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಲಕ್ಕಿ ಅವರೇ. ಹೇಗಾದರೂ ಮಾಡಿ ಮೂವಿದೊಂದು ಕಾಪಿ ತಗೊಳ್ಳಿ. ಒಳ್ಳೇದೇ ಮಾಡ್ತಿರೋದಲ್ವಾ ನಾವು. ನಿಂದೊಳ್ಳೆ ಹಠ ಆಯ್ತಲ್ಲ. ಹೌದು, ಮತ್ತೆ ಇದೇನಾದರೂ ವರ್ಕ್ ಆಯಿತು ಅನ್ಕೊಳ್ಳಿ, ಅವ್ರ ಫಿನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಾವು ಫ್ರೆಂಡ್ಸ್ ಅನ್ಕೊಂಡು ಇಷ್ಟಾದರೂ ಮಾಡಿಲ್ಲ ಅಂದರೆ ಹೆಂಗೆ? ಟ್ರೈ ಮಾಡ್ತೀನಿ, ಬಟ್ ಕೊಡೋದು ಡೌಟು. ಯಾಕೆ ಏನು ಅಂತ ವಿಚಾರಣೆ ಮಾಡ್ತಾರೆ. ನಾವು ಸಿನ್ಸಿಯರಾಗಿ ಪ್ರಯತ್ನ ಪಡ್ತಿದ್ದೀವಿ ತಾನೇ, ಅದು ಒಬ್ರಿಗೆ ಒಳ್ಳೇದು ಮಾಡೋದಕ್ಕೆ. ಅವ್ರು ಖಂಡಿತವಾಗ್ಲೂ ಒಪ್ಕೋತಾರೆ, ನೀವು ನೋಡ್ತಾ ಇರಿ. ಸರಿ, ಟ್ರೈ ಮಾಡ್ತೀನಿ. ತಕ್ಷಣ ಹೇಳಿ ಆಯ್ತಾ? ಆಯಿತು, ಹೇಳ್ತೀನಿ. ಸೋನಾಲಿ ಅವರೇ, ನನ್ನ ಕಡೆಯಿಂದ ಒಂದು ಪ್ರಯತ್ನ ಮಾಡಿದ್ದೀನಿ. ಯಾವ ವಿಚಾರ? ಅದೇ ನಿಮ್ಮ ಫೈನಾನ್ಸ್ ವಿಚಾರ. ಬೇಡ ಲಕ್ಕಿ, ಇಟ್ಸ್ ಇಸ್ ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಶಿಪ್ಪಲ್ಲಿ ಇದೆಲ್ಲ ಯಾಕೆ? ವಾಟ್ ಯು ಮೀನ್? ಕಷ್ಟಕ್ಕಾಗಿಲ್ಲ ಅಂದರೆ ಫ್ರೆಂಡ್ಸ್ ಅಂತಾರಾ? ಥ್ಯಾಂಕ್ಸ್. ಇವಾಗ ಏನು ಮಾಡೋಕ್ಕೆ ಹೊರಟಿದ್ದೀರಾ? ನನಗೆ ಗೊತ್ತಿರೋ ಒಂದು ಕಾಂಟ್ಯಾಕ್ಟ್ಸ್ ಮುಖಾಂತರ ನಿಮ್ಮ ಫಿಲ್ಮ್ನ OTT ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬಟ್ ಆ ಕಾಂಟ್ಯಾಕ್ಟ್ ನಿಮ್ಗೆ ಹೇಗೆ ಸಿಕ್ತು? ಇಲ್ಲ, ನನಗೆ ಯಾವ ಕಾಂಟ್ಯಾಕ್ಟು ಇಲ್ಲ. ನನಗೆ ತುಂಬ ಬೇಕಾದವ್ರ ಮುಖಾಂತರ ಇದೆಲ್ಲ ನಡೀತಾ ಇದೆ. ಅದನ್ನು ಪ್ರಾಸೆಸ್ ಮಾಡೋದಕ್ಕೆ ನಿಮ್ಮ ಸಿನಿಮಾದ ಒಂದು ಕಾಪಿ ಬೇಕಿತ್ತು. ಅದನ್ನ ನೋಡಿ ಡಿಸೈಡ್ ಮಾಡ್ತಾರಂತೆ. ಬೇಡ ಲಕ್ಕಿ, ಇನ್ ಕೇಸ್ ಅವ್ರು ಆ ಸಿನಿಮಾ ನೋಡಿ ರೀಮೇಕ್ ಮಾಡಿದ್ರೆ ಇದೊಂಥರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಅವ್ರು ಅದನ್ನು ಕ್ಲೇಮ್ ಮಾಡಿಕೊಂಡ್ರೆ ನನ್ನನ್ನು ನೀವು ಟ್ರಸ್ಟ್ ಮಾಡ್ಬೋದು. ಲಕ್ಕಿ, ಐ ಡೋಂಟ್ ಡೌಟ್ ಯು ಅಟ್ ಆಲ್. ಬಟ್ ಇದು ಯಾರ ಹತ್ರ ಹೋಗುತ್ತೋ, ಎಲ್ಲಿ ರೀಚ್ ಆಗುತ್ತೋ ಹೇಳೋಕ್ಕಾಗಲ್ಲ. ಐ ಆಮ್ ಸ್ಕೇರ್ಡ್ ಆಫ್ ಇಟ್. ಇಲ್ಲ ಸೋನಾಲಿ ಅವರೇ, ಅಶ್ಯೂರೆನ್ಸ್ ನಾನು ಕೊಡ್ತೀನಿ, ಅಂಥ ತೊಂದರೆ ಆಗಲ್ಲ. ಬಿಲೀವ್ ಮೀ. ನನ್ನ ಕಣ್ಣಿಂದನೂ ಪ್ರಯತ್ನ ಮಾಡೋದಕ್ಕೆ ಅವಕಾಶ ಕೊಡಿ. ಆಲ್ರೆಡಿ ಮುಳುಗ್ತಾ ಇದ್ದೀನಿ. ಯಾರೋ ದಡ ಸೇರಿಸ್ತಿದ್ದಾರೆ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಜೆನ್ನಿಗೆ ಹೇಳಿ ಒಂದು ಕಾಪಿ ಕಳಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ನೀವು ಹೇಳೋದಲ್ಲ, ಐ ಶುಡ್ ಥ್ಯಾಂಕ್ ಯು. ಐ ಡೋಂಟ್ ನೋ ವೆದರ್ ಇಟ್ಸ್ ಗೋನ್ ವರ್ಕ್ ಆರ್ ನಾಟ್, ಬಟ್ ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್. ಥ್ಯಾಂಕ್ಸ್ ಅ ಲಾಟ್. ಬಟ್ ಎಮೋಷ್ನಲಿ ರೈಟ್ ನಾವು ನಾನು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಬಟ್ ಯು ಹ್ಯಾವ್ ಬಿನ್ ಮೈ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಕಮಾನ್, ಇದಕ್ಕೆಲ್ಲ ಡಿಸಪಾಯಿಂಟ್ ಆಗಬೇಡಿ. ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇದ್ದಾಗ ಏನೇನೋ ಹರ್ಡಲ್ಸ್ ಬರುತ್ತೆ. ಇದೆಲ್ಲ ಒಂದು ಲರ್ನಿಂಗ್ ಲೆಸನ್ ಅಷ್ಟೇ. ಅದಾದಮೇಲೆ ಸಕ್ಸಸ್ ಸಿಗುತ್ತೆ. ಅದನ್ನು ನಾನು ಅನುಭವಿಸಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಥ್ಯಾಂಕ್ ಯು ಲಕ್ಕಿ. ಗೀತನ್ ಫೋನ್ ಮಾಡಿದ್ದೇನಮ್ಮ? ಹ್ಞೂ ಬಾಬಾ, ಮಾಡಿದ್ದೆ. ಆದರೆ ಅಂದ್ರೆ ಏನಮ್ಮ? ಗೀತಾ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಒಪ್ಕೊಳ್ಳಿಲ್ಲ ಬಾಬಾ. ಅಯ್ಯೋ, ಒಪ್ಪಲಿಲ್ವಾ? ಚೇರ್ಮನ್ ಹೇಳ್ತಾ ಇದ್ರು ಗೀತಾ ಒಪ್ತಾಳೆ, ಈ ಊರಿನ ಚೇರ್ಮನ್ ಆಗ್ತಾಳೆ ಅಂತ ಹೇಳಿ. ನಾನು ಹೇಳೋಷ್ಟು ಹೇಳಿದೆ ಬಾಬಾ, ಅವಳಿಗೆ ಇಷ್ಟ ಇಲ್ಲ. ಯಾಕೆ ಒಪ್ಕೊಂಡಿಲ್ಲ? ಅವಳೇ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿ ಈ ಹಳ್ಳಿ ಜನ ಎಲ್ಲ ಇಷ್ಟಪಡ್ತಾರಮ್ಮ. ಅವಳಿಗೆ ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೊಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಎಲ್ಲ ಇದೆ ಬಾಬಾ, ಆದರೆ ಅವಳಿಗೆ ಇಷ್ಟ ಇಲ್ವಲ್ಲ. ಅವಳಿಗೆ ಯಾವಾಗ ಸಂಪಿಗೆ ದಿಬ್ಬಕ್ಕೆ ಬಂದು ಲಕ್ಷಣವಾಗಿ ಮನೆ ಕೆಲಸ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿದೆಯಂತೆ. ಹೆಣ್ಮಕ್ಳೆಲ್ಲ ಅದನ್ನೇ ಮಾಡ್ತಾರಮ್ಮ. ಆ ಹೆಣ್ಣಿಗೆ ಕೆಪಾಸಿಟಿ ಇದ್ರೆ ಬೇರೆ ಕೆಲಸನೂ ಮಾಡಬೇಕು. ಅದರಲ್ಲೂ ಈ ಕೆಲಸ ಎಲ್ಲರೂ ಮಾಡೋಕ್ಕಾಗಲ್ಲ. ನಾನು ಹೇಳೋಷ್ಟು ಹೇಳಿದೆ ಬಾಬಾ, ಅವಳಿಗೆ ಒಂಚೂರು ಮನಸ್ಸಿಲ್ವಂತೆ. ಅದು ಅಲ್ಲದೆ ಈ ರಾಜಕೀಯದಲ್ಲೆಲ್ಲ ನಾನು ಯಾಕೆ ಅಂತ ಹೇಳ್ತಾ ಇದ್ದಾಳೆ. ಲಕ್ಕಿ ಏನಾದ್ರು ತಡೆದ್ನ? ಅವನಿಗಿಷ್ಟ ಇದೆಯಲ್ವಾ? ಇಲ್ಲ ಬಾಬಾ, ಇಂಥ ವಿಷಯದಲ್ಲಿ ಸ್ವಲ್ಪ ಗಂಡಸರಿಗೆ ಅಹಂ ಅನ್ನೋದಿರುತ್ತೆ ಅಲ್ವಾ.
ಮೊದಲು ವಿಷಯನ ನಾನು ಲಕ್ಕಿಗೆ ಹೇಳಿದೆ. ಪಾಪ ಅವನು ಹಾಗಲ್ಲ, ಆದರೂ ಈ ಗಂಡಸರಿಗೆ ಸ್ವಾಭಿಮಾನ ಅನ್ನೋದಿರುತ್ತೆ ನೋಡಿ. ಲಕ್ಕಿ ಏನನ್ನಮ್ಮ? ಲಕ್ಕಿಗೇನೋ ಭಾಳ ಮನಸ್ಸಿತ್ತು ಅವ್ರು ನಿಂತ್ಕೋಬೇಕು ಅಂತ, ಆದರೆ ಗೀತನೇ ಒಪ್ಕೋತಿಲ್ವಲ್ಲ. ಹೌದಾ? ಇಷ್ಟಾದ್ಮೇಲೆ ಬಲವಂತ ಮಾಡೋಕ್ಕಾಗಲ್ಲ. ಹೌದು ಬಾಬಾ. ಇಂಥ ಕೆಲಸ ಎಲ್ಲ ಒಲ್ಲದ ಮನಸ್ಸಿಂದ ಮಾಡೋಕ್ಕಾಗಲ್ಲಮ್ಮ. ಯಾರೋ ಬಲವಂತಕ್ಕಾಗಲಿ ಚೇರ್ಮನ್ ಆಗೋಕ್ಕಾಗಲ್ಲ. ಬಿಡು, ಪರವಾಗಿಲ್ಲ. ನಾನು ಚೇರ್ಮನ್ಗೆ ಫೋನ್ ಮಾಡಿ ಹೇಳ್ತೀನಿ, ನಮ್ಮ ಕಡೆಯಿಂದ ಯಾರೂ ನಿಲ್ಲಲ್ಲ ಅಂತ ಹೇಳಿ. ಚೇರ್ಮನ್ಗೆ ನಾನು ಫೋನ್ ಮಾಡಿ ಹೇಳ್ತೀನಿ, ಹೊರಗಡೆಯಿಂದ ಯಾರಿಗಾರು ನಿಲ್ಲಿಸಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ. ಅಂದಹಾಗೆ ನಾವೇ ಯಾರಿಗಾರೊಬ್ರಿಗೆ ಸಜೆಸ್ಟ್ ಮಾಡ್ಬೋದಲ್ವಾ? ತಗೋ ಐಸ್ ಕ್ರೀಮ್. ಬೇಡ ಅದಕ್ಕೆ. ನಿಂಗೆ ಐಸ್ ಕ್ರೀಮ್ ಇಷ್ಟ ಅಂತ ತಂದೆ ಕಣೆ, ತಿನ್ನೆ. ಇವತ್ತು ಯಾಕೋ ತಿನ್ನಕ್ ಮೂಡಿಲ್ಲ, ಅದಕ್ಕೆ ಬೇಡ ಅಂದೆ. ಐಸ್ ಕ್ರೀಮ್ ತಿನ್ನಕ್ ಮೂಡ್ ಯಾಕೆ ಬೇಕು ನಿನ್ಗೆ ಅಂತ ತಂದ್ರೆ ಕೊಬ್ಬು ಮಾಡ್ತಿದ್ಯಾ? ಹೋಗ್. ಸರಿ, ನಿಮಗ್ ಬೇಜಾರಾಗೋ ಆಗಿದ್ರೆ ಕೊಡಿ, ತಿಂತೀನಿ. ನಂಗೇನ್ ಬೇಜಾರಿಲ್ಲ, ನಾನೇ ತಿಂತೀನಿ, ಪರವಾಗಿಲ್ಲ. ಕೊಡಿ ಅಂತ ಹೇಳಿದ್ನಲ್ಲ. ಯಾಕೆ ಡಲ್ಲಾಗಿದ್ಯಾ? ಏನು ಮಾತಾಡ್ತಿಲ್ಲ? ಆಗೇನಿಲ್ವಲ್ಲ ಅದಕ್ಕೆ. ಅಲ್ಲ, ನಾವು ಮೀಟ್ ಮಾಡಿ ಎಷ್ಟು ದಿನ ಆಯ್ತು ಹೇಳು? ಮನೇಲಿ ಏನ್ ನಡೀತಿದೆ, ಹೊಸ ಕೆಲ್ಸದಲ್ಲಿ ಏನೆಲ್ಲ ಆಗ್ತಿದೆ, ಇದನ್ನೆಲ್ಲ ಹೇಳೋದ್ ಬಿಟ್ಟು ಹಿಂಗ್ ಮಂಕಾಗಿರು ನೀನು. ಏನು ವಿಶೇಷ ಇಲ್ಲ, ಎಲ್ಲ ನಾರ್ಮಲ್ ಆಗೇ ನಡೀತಿದೆ. ಮತ್ತೆ ಕೆಲ್ಸ? ಕೆಲ್ಸ ಚೆನ್ನಾಗಿ ನಡೀತಿದೆ ಅದಕ್ಕೆ. ಬರೀ ಚೆನ್ನಾಗಿ ನಡೀತಿದೆ ಅಂತ ಹೇಳ್ತಿದ್ಯಾ? ಕೆಲ್ಸದಲ್ಲಿ ಏನೇನೆಲ್ಲ ನಡೀತಿದೆ, ನಿನ್ ಕೋ ವರ್ಕರ್ಸ್ ಎಲ್ಲ ಹೆಂಗಿದ್ದಾರೆ, ಇದನ್ನೆಲ್ಲ ಹೇಳ್ಬೇಕು ತಾನೆ. ಅಲ್ಲ, ಒಂದ್ ಕಡೆ ಕೂತ್ಕೊಂಡು ಕೆಲಸ ಮಾಡೋದನ್ನ ಹುಡ್ಕೋದ್ ಬಿಟ್ಟು ನೀನು ಯಾವುದೋ ಡಿಪಾರ್ಟ್ಮೆಂಟಲ್ ಸ್ಟೋರ್ ಜಾಯ್ನ್ ಆಗಿದ್ಯಾ. ಇಡೀ ದಿನ ನಿಂತ್ಕೊಂಡು ಬಿಲ್ಲಿಂಗ್ ಮಾಡಿ ಸುಸ್ತಾಗಲ್ವೇನೆ ನಿಂಗೆ? ಕೋವಿಡ್ ಅಲ್ಲ ಅದಕ್ಕೆ, ಸೊ ಈ ಕೆಲಸ ಸಿಕ್ಕಿರೋದೇ ಹೆಚ್ಚು. ಅದು ನಿಜಾನೇ, ಆದ್ರೆ ಇದನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಜಾಯ್ನ್ ಆಗ್ಬೋದಿತ್ತು ತಾನೆ. ಅಂಥ ತೊಂದರೆ ಏನಿತ್ತು? ತೊಂದರೆ ಅಂತ ಏನಿಲ್ಲ, ಆದ್ರೆ ಮನೇಲಿ ಕೂತ್ ಬೇಜಾರಾಗ್ತಿತ್ತಲ್ವಾ, ಅದಕ್ಕೆ ಜಾಯ್ನ್ ಆದೆ. ಅದನ್ನು ಬೇಜಾರಲ್ಲೇ ಹೇಳ್ತಿದ್ಯಾ ನೋಡು. ನಿಂಗೆ ಕೆಲ್ಸದಲ್ಲಿ ಏನಾದರೂ ಕಷ್ಟ ಆಗ್ತಿದ್ಯಾ? ಅಷ್ಟು ಕಷ್ಟ ಆಗ್ತಿದ್ರೆ ಕೆಲಸ ಬಿಟ್ಬಿಡು, ಅಲ್ಲಿ ಹೋಗಿ ಯಾಕೆ ಕಷ್ಟಪಡ್ತೀಯಾ? ಕಷ್ಟ ಏನಿಲ್ಲ ಅದಕ್ಕೆ. ಮತ್ತೆ ಯಾಕೆ ಬೇಜಾರಲ್ಲಿ ಹೇಳ್ತಿದ್ಯಾ? ಹಾಗೇನಿಲ್ವಲ್ಲ. ಹೋಗ್ಲಿ, ಕಲೀಗ್ಸ್ ಎಲ್ಲ ಚೆನ್ನಾಗಿದ್ದಾರಾ ಅಲ್ಲಿ? ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರಾ ಅಲ್ಲಿ? ಈ ಪಾಲಿಟಿಕ್ಸ್ ಎಲ್ಲ ಇಲ್ಲ ತಾನೆ? ಒಬ್ರು ಕಾಲೊಬ್ರು ಎಳಿಯೋದು, ಆಮೇಲೆ ಈ ಬಾಸ್ ಹತ್ರ ಫೇವರಿಸಮ್ ಮಾಡಿಸ್ಕೊಳ್ಳೋದು, ಇಂಥದ್ದೆಲ್ಲ ಏನಿಲ್ಲ ತಾನೆ? ಇಲ್ಲ. ಎಲ್ಲ ನಿನ್ನೇಜ್ ಅವರೇನಾ ಅಥವಾ ಬೇರೆಯವರು ಇದ್ದಾರಾ? ಇಲ್ಲ. ಏನೇ ನೀನು ನಾನು ಕೇಳೋದಕ್ಕೆಲ್ಲ ಬರೀ ಹ್ಞೂ ಇಲ್ಲ ಇಂಥದ್ದೇ ಹೇಳ್ತಿದ್ಯಾ, ಕರೆಕ್ಟಾಗಿ ಯಾವುದಕ್ಕೂ ಉತ್ತರನೇ ಕೊಡ್ತಿಲ್ಲ. ಇನ್ನೇನು ಹೇಳಿ ಅದಕ್ಕೆ? ಯಾಕೋ ನೀನು ಈ ಕೆಲ್ಸಕ್ಕೆ ಸೇರಿದ ಮೇಲೆ ಚೇಂಜ್ ಆಗಿದೆಯಾ ಅಂತ ಅನ್ನಿಸ್ತಿದೆ. ಯಾವ್ದೋ ಪ್ರಾಪರ್ಟಿ ಕೊಡ್ತೀನಿ ಅಂದಲ್ಲಮ್ಮ, ಪೇಪರ್ಸ್ ತೊಗೊಂಬಂದಿದ್ದೀವಿ, ಅದು ಯಾವ್ದು ಹೇಳು? ಆದರೆ ಪ್ರಾಪರ್ಟಿ ಯಾವುದು ಅಂತ ಗೊತ್ತಾಗದೆ ನಾವು ಸೈನ್ ಮಾಡಿಸ್ಕೊಂಡು ಹೋಗಲ್ಲ. ನಿಮ್ಮ ಪ್ರಾಪರ್ಟಿ 5 ಕೋಟಿ ಬೆಲೆ ಬಾಳುತ್ತಾ? ತಪ್ಪು ಹೇಳ್ತಿದ್ದೀರಾ. 5 ಕೋಟಿ ಅಷ್ಟೇ ಅಲ್ಲ, 5 ಕೋಟಿ ಪ್ಲಸ್ ಇಂಟ್ರೆಸ್ಟ್. ಹೌದೌದು, ನಾವು ಒಂದು ಪೈಸಾನೂ ಬಿಡಲ್ಲ, ಎಲ್ಲ ವಸೂಲಿ ಮಾಡೇ ಮಾಡ್ತೀವಿ. ನಿಮ್ಮ 1 ಪೈಸದ ಋಣನೂ ನಾನು ಇಟ್ಕೊಳ್ಳಲ್ಲ ಸರ್. ಇವಾಗ ಯಾವ ಪ್ರಾಪರ್ಟಿ ಕೊಡ್ತಾ ಇದ್ದೀರಾ ಅದನ್ನು ನನಗೆ ತೋರಿಸಿ. ಅದು 5 ಕೋಟಿಗೆ ಬೆಲೆ ಬಾಳುತ್ತೋ ಇಲ್ವೋ ಅಂತ ನಾವು ನೋಡಬೇಕು. ಅದು ನಮ್ಗೆ ಗ್ಯಾರಂಟಿ ಆಗ್ಬೇಕಲ್ವಾ, ಅದಕ್ಕೆ. ಯಾವುದದು? ಇದೆ ಸರ್. ಇದೇ
ಅಂದರೆ ಇದೇ ಮನೆ ಸರ್. ಈ ಮನೆನೇ ಕೊಟ್ಬಿಡ್ತೀಯಮ್ಮ ನೀನು? ಹಾಂ ಸರ್, ಇದೇ ಮನೆ. ನಿಮ್ಮ 5 ಕೋಟಿ ಪ್ಲಸ್ ಇಂಟ್ರೆಸ್ಟ್ಗಿಂತ ಜಾಸ್ತಿ ಬೆಳೆ ಬಾಳುತ್ತೆ. ಹಾ, ನನಗೆ ತಿಳಿದ ಮಟ್ಟಿಗೆ ಪದ್ಮನ್ ಮಗಳಿಗೆ ಆ ಸಾಮರ್ಥ್ಯ ಇದೆ ಬಾವಾ. ಯಾರು ಆ ದೊಡ್ಡ ಹುಡುಗಿ, ಆ ಪುನೀತ? ಇಲ್ಲ ಇಲ್ಲ, ಆ 2ನೇವಳು ಪ್ರಾರ್ಥನಾ. ಅಲ್ಲಮ್ಮ, ಅವಳು ಮದುವೆ ಆಗದಿಲ್ದಿರೋ ಹುಡುಗಿ. ಅವಳಿಗೆ ನಾಳೆ ಮದುವೆ ಆಯಿತು, ಅವಳು ಗಂಡನ ಮನೆ ಹೋದರೆ ಚೇರ್ಮನ್ ಆಗಿ ಹಳ್ಳಿ ನಡೆಸೋರು ಯಾರೋ? ಅಷ್ಟು ಚಿಕ್ಕ ಹುಡುಗಿ ಬೇಡಮ್ಮ. ಅವ್ರು ಬಿಟ್ಟರೆ ನಂಗೆ ಇನ್ಯಾರು ಗೊತ್ತಿಲ್ಲ ಬಾವಾ. ಮಾವ, ಈ ಮನೇಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋ ಗಮನನೇ ಇಲ್ಲ ಅಲ್ವಾ ನಿಮ್ಗೆ? ಯಾಕಮ್ಮ ಹೇಳ್ತಿದ್ಯಾ? ಈ ಮನೆಯಲ್ಲಿ ನಾನು ನನ್ನ ಗಂಡ ನಿಮ್ಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಏನೇನೋ ಹೇಳ್ಬೇಡ ಕಣೆ. ಈಗ ಮನೇಲಿರೋರು ಯಾರು? ನೀನು ದತ್ತ ಬಿಟ್ರೆ ಯಾವುದಕ್ಕಾದ್ರೂ ನಿನ್ನನ್ನು ಅಲಕ್ಷ್ಯ ಮಾಡಿದ್ದೀನಾ? ಅಡುಗೆ ತಿಂಡಿಗಾಗ್ಲಿ ಯಾವುದೇ ಕೆಲಸಕ್ಕಾಗ್ಲಿ ನಿಮ್ಮಿಬ್ಬರನ್ನ ತಾನೇ ಮುಂದೆ ಬಿಟ್ಟಿರೋದು. ಈ ಮನೆಯಲ್ಲಿ ತಿನ್ನೋದಿಕ್ಕೆ ಕೆಲಸ ಮಾಡೋದಕ್ಕಷ್ಟೇ ನಾವು ಲೆಕ್ಕಕ್ಕಿರೋದು, ಬೇರೆ ಏನಕ್ಕೂ ಬೇಡ ಅಲ್ವಾ ನಾವು? ಈಗೇನು ನಿನ್ಗಾಗಿರೋದು? ನಿಮ್ಮನ್ನು ಬಿಟ್ಬಿಟ್ಟು ನಾವೇನು ಮಾಡಿದ್ದೀವಿ ಅಂತ ಖ್ಯಾತೆ ತೆಗಿತಿದ್ದೀಯಾ? ಬಿಡಿ ಮಾವ, ನಾನು ಏನು ಮಾತಾಡಿದ್ರು ನಿಮಗೆ ಕ್ಯಾತೇನೆ. ಸುಮತಿ ಅತ್ತೆ ಅಂತೂ ನಮಗೆ ಸಪೋರ್ಟ್ ಮಾಡಲ್ಲ. ನಿಮ್ಗೆ ಇರೋನೊಬ್ಬ ಮಗ, ಇರೋಳೊಬ್ಳು ಸೊಸೆ, ಅವರು ನೀವು ತಾನೇ ಪ್ರಮೋಟ್ ಮಾಡಬೇಕು. ಮಾತಿಗೂ ಈ ಥರ ಮಾತಾಡಬೇಡಮ್ಮ. ದತ್ತ ನನ್ನ ಸ್ವಂತ ಮಗನೇ ಇರ್ಬೋದು, ಆದರೆ ಲಕ್ಕಿನೂ ನನ್ನ ಮಗನೇ, ಗೀತಾ ನನ್ನ ಸೊಸೆನೇ. ಸೊಸೆ ಅಂತ ಕರೀಲಿಕ್ಕೆ ನೀನೊಬ್ಬಳೇ ಅಲ್ಲ. ಆ ಮಾತೆಲ್ಲ ಬಿಡಮ್ಮ. ಈಗ ಏನು ಅನ್ಯಾಯ ಮಾಡಿದ್ದೀನಿ ಅಂತ? ಆಗೇನಿಲ್ವಲ್ಲ, ನಿಮಗೆ ಮಾತ್ರ ಆಗ ಅನಿಸ್ತಿದೆ ಅಷ್ಟೇ. ಪ್ರಣತಿ, ನಾನು ನಿನಗೆ ಬರೀ ಅತ್ತಿಗೆ ಅಲ್ಲ, ಒಳ್ಳೆ ಫ್ರೆಂಡ್ ಕೂಡ. ಮೊದಲಿಂದನೂ ತುಂಬ ಕ್ಲೋಸ್ ಆಗಿದ್ದೀವಿ ತಾನೇ ನಾವು. ಇದಕ್ಕೂ ಹಾ ಹೂ ಅಂತ ಮಾತ್ರ ಉತ್ತರ ಕೊಡಬೇಡ. ಕರೆಕ್ಟಾಗಿ ಮಾತಾಡಿಲ್ಲ ಅಂದರೆ ಹೊಡಿತೀನಿ ನಿಂಗೆ. ಹ್ಞೂ ಅಂತ ಹೇಳಿದ್ನಲ್ಲ ಅದಕ್ಕೆ, ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ, ಗೌರವ ಇದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನನಗೆ ಆಶ್ಚರ್ಯ ಆಗ್ತಿರೋದು, ನನ್ನ ಹತ್ರ ಇಷ್ಟು ಕ್ಲೋಸ್ ಆಗಿರೋಳು ನೀನು ನನ್ನ ಹತ್ರನೇ ಯಾತಕ್ಕೆ ಮುಚ್ಚುಮರೆ ಮಾಡ್ತಿದ್ಯಾ ಅಂತ. ಇಲ್ವಲ್ಲ ಅದಕ್ಕೆ, ನಾನೇನು ಮುಚ್ಚಿಡ್ತಿಲ್ಲ. ನಿಮ್ಮ ಆಫೀಸಲ್ಲಿ ರಾಕೇಶ್ ಇದಾನಂತೆ, ಮತ್ತೆ ಹೇಳೇ ಇಲ್ಲ ನನಗೆ ಈ ವಿಷಯನ. ಅವನ ಬಗ್ಗೆ ಏನು ಹೇಳೋದು ಅಂತ ಹೇಳಲಿಲ್ಲ ಅಷ್ಟೆ. ಕರೆಕ್ಟು. ನಿನ್ನ ಪ್ರಕಾರ ಅವನು ಒಂದು ಮುಗ್ದೋಗಿರೋ ಅಧ್ಯಾಯ ಅಲ್ವಾ? ಮೊದಲಿನಷ್ಟೇ ಕ್ಲೋಸ್ ಆಗಿದ್ದಾನಾ? ಇಲ್ಲ, ಅವನ ಪಾಡಿಗೆ ಅವನಿದ್ದಾನೆ. ನಿನ್ನ ಮನೆಗೆಲ್ಲ ಡ್ರಾಪ್ ಮಾಡಿದ್ದಂತೆ. ಹ್ಞೂ ಅದಕ್ಕೆ ಡ್ರಾಪ್ ಮಾಡ್ತಿದ್ದ. ಮಂಗಳತ್ಗೆ ಅವನ ಜೊತೆ ಓಡಾಡಬೇಡ ಅಂತೆಲ್ಲ ಹೇಳ್ಬಿಟ್ರಾ? ನೀನು ನನ್ನ ಹತ್ರ ಏನೂ ಮುಚ್ಚಿಡ್ತಿಲ್ಲ ತಾನೇ? ಇಲ್ಲ ಅದಕ್ಕೆ, ಆ ಥರ ಏನಿಲ್ಲ. ನಮ್ಮ ಆಫೀಸ್ನಲ್ಲಿ ಅವನು ಒಬ್ಬ ಸ್ಟಾಫ್ ಅಷ್ಟೇ. ಸೊ ಎಲ್ಲರ ಜೊತೆ ಮಾತಾಡ್ದಂಗೆ ಮಾತಾಡ್ತೀನಿ. ನನಗೂ ಗೊತ್ತು ಆ ಥರದ್ದೇನೂ ಇಲ್ಲ ಅಂತ, ಆದರೂ ಕೇಳಿದೆ. ನಿನ್ನ ಜೀವನದಲ್ಲಿ ಅವನು ತುಂಬ ಆಟ ಆಡಿದ್ದಾನೆ, ಅಂಥ ಪರಿಸ್ಥಿತಿಯಲ್ಲಿ ನಿನ್ನ ಬಿಟ್ಟು ಹೋಗಿದ್ದಾನೆ. ಅಂಥವನ ಜೊತೆ ಮತ್ತೆ ಸ್ನೇಹ ಸರಿ ಹೊಂದೋದಿಲ್ಲ ಅಲ್ವಾ? ನೋಡು, ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ಅದನ್ನು ನನ್ನ ಹತ್ರ ಹಂಚ್ಕೊ. ನಿನ್ನ ಮನಸ್ಸು ಹಗುರ ಅನಿಸುತ್ತೆ. ಜೊತೆಗೆ ನೀನು ಮಾಡ್ತಿರೋದು ಸರಿನೋ ತಪ್ಪೋ ಅನ್ನೋದ್ರ ಅರಿವು ನಿನಗಾಗುತ್ತೆ. ಆವಾಗ ನಿನಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ.
ಅಂಥದ್ದೇನಿಲ್ಲ ಅದಕ್ಕೆ. ಹಂಗಿದ್ರು ನಿಮ್ಮ ಹತ್ರ ಅಲ್ದಿರ ಇನ್ಯಾರ ಹತ್ರ ಅನ್ಸ್ಕೋತೀನಿ ಹೇಳಿ. ಆದರೂ ನಾನು ತುಂಬ ಕೆದಕ್ತಿದ್ದೀನಿ ಅಂತ ಅನ್ಕೋಬೇಡ, ಗೊತ್ತಾಯ್ತಾ? ಐಸ್ ಕ್ರೀಮ್ ತಿನ್ನು. ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಸುಮತಿ ಅತ್ತನ್ ಕೇಳಿದ್ರಿ, ಗೀತನ್ ಕೇಳಿದ್ರಿ, ನನ್ನನ್ನು ಕೇಳಿದ್ರ ನೀವು? ಈಗ ಅವ್ರಿಗೆ ಫೋನ್ ಮಾಡಿ ನಮ್ಮ ಮನೇಲಿ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಯಾರು ಇಲ್ಲ ಅಂತ ಹೇಳ್ತಿದ್ದೀರಾ. ಅಂದ್ರೆ ಏನೇ, ನೀನ್ ಎಲೆಕ್ಷನ್ ನಿಂತ್ಕೋಬೇಕು ಅಂತನಾ? ಯಾಕಾಗ್ಬಾರ್ದು ಚಿಕ್ಕತ್ತೆ? ಆಗ್ಬಹುದು ಅಲ್ವೇ, ಆದ್ರೆ ನಿಂಗೆ ಅದ್ರಲ್ಲಿ ಎಲ್ಲಿ ಇಂಟ್ರೆಸ್ಟ್ ಇದೆ? ನಿನಗೆ ಒಂದು ಮಾತು ಕೇಳಲಿಲ್ಲ ಅನ್ನೋ ಸಿಟ್ಟು ನೀನು ಒಪ್ಕೋತಿದ್ಯಾ? ಹೊರಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಮನೇಲಿ ಆರಾಮಾಗಿ ಹೌಸ್ ವೈಫ್ ಥರ ಇರಬೇಕು ಅಂತ ತಾನೇ ಇಷ್ಟಪಡ್ತೀಯಾ? ಒಟ್ಲಲ್ಲಿ ಒಂದು ಮಾತು ನಿನಗೆ ಕೇಳಬೇಕಾಗಿತ್ತು, ನೀನು ಆಗಲ್ಲ ಅಂತ ಹೇಳ್ತಿದ್ಯಾ ಅಷ್ಟೇ ತಾನೇ? ನಾನು ಆಗಲ್ಲ ಅಂತ ಹೇಳ್ತೀನಿ ಅಂತ ನೀವೇ ನಿರ್ಧಾರ ಮಾಡಿಬಿಟ್ಟಿದ್ದೀರಾ ಅಲ್ವಾ ಮಾವ? ಅಲ್ವೇ, ನೀನು ಅದನ್ನೇ ತಾನೇ ಹೇಳ್ತಿದ್ದಿದ್ದು. ಇಬ್ಬರ ಹೆಸರಲ್ಲೂ ಜಾಯಿಂಟ್ ಆಗಿ ರಿಜಿಸ್ಟರ್ ಮಾಡಿಕೊಟ್ಬಿಡಿ, ನಾವಿಬ್ರು ಸೆಟ್ಲ್ಮೆಂಟ್ ಮಾಡ್ಕೊತೀವಿ. ಇವತ್ತು ಒಂದು ಬಾಂಡ್ ಪೇಪರ್ ತಂದಿದ್ದೀವಿ, ಅದ್ರ ಮೇಲೆ ಒಂದು ಸೈನ್ ಹಾಕೊಟ್ಬಿಡಿ ಮೇಡಮ್. ಇನ್ನು ಮುಂದೆ ಈ ಪ್ರಾಪರ್ಟಿ ಮೇಲೆ ನಮ್ಗೆ ಯಾವುದು ಹಕ್ಕಿಲ್ಲ ಅಂತ ಅದ್ರ ಮೇಲೆ ಸೈನ್ ಆಗುತ್ತೆ ಅಷ್ಟೇ. ಆಯಿತು ಸರ್, ಪೇಪರ್ ಕೊಡಿ. ನೀವು ಇದೇ ಮನೇಲಿದ್ದೀರಾ ಅಲ್ವಾ? ಅಲ್ಲಮ್ಮ, ಈ ಮನೇನ ಮಾರ್ತಾ ಇದ್ದೀರಲ್ಲ, ಅದರ ಅರ್ಥ ಏನು? ರಿಜಿಸ್ಟ್ರೇಷನ್ ಆದಮೇಲೆ ನಮ್ಗೊಂದು ವಾರ ಟೈಮ್ ಕೊಡಿ, ಮನೆ ಖಾಲಿ ಮಾಡ್ತೀವಿ. ಖಾಲಿ ಮಾಡಿ ಎಲ್ಲಿಗೆ ಹೋಗ್ತೀರಾ? ಗೊತ್ತಿಲ್ಲ, ಉಳಿದಿರೋ ದುಡ್ಡಲ್ಲಿ ಒಂದು ಸಣ್ಣ ಫ್ಲ್ಯಾಟ್ ತೊಗೊಳಕ್ಕಾಗತ್ತಾ ನೋಡ್ತೀವಿ, ಎಲ್ಸ್ ರೆಂಟಲ್ಲಿ ಇರ್ತೀವಿ. ನಾವು ಅಷ್ಟು ಕಟುಕರು ಅನ್ಕೊಂಬೇಡಿ, ಇದೇನಿದ್ರು ಒಂದು 7-8 ಕೋಟಿ ಬೆಲೆ ಬಾಳೋ ಪ್ರಾಪರ್ಟಿ. ಯಾವುದು ಕಂಡೀಷನ್ ಇಲ್ದಿರಾ ನಮಗೆ ಮಾಡಿಕೊಡ್ತಾ ಇದ್ದೀರಾ. ನಾನು ತಕ್ಷಣ ಮನೆ ಖಾಲಿ ಮಾಡಿ ಅಂತ ಹೇಳಲ್ಲ, ನೀವೆಷ್ಟು ದಿವಸ ಇರ್ತೀರೋ ಇರಿ. ಯಾಕಂದ್ರೆ ಯಾವತ್ತಿದ್ರೂ ಇದು ನಮ್ದೇ ನೋಡಿ. ನಿಮಗೆ ಬೇರೆ ಏನಾದರೂ ಅನುಕೂಲ ಇದ್ರೆ ಖಾಲಿ ಮಾಡ್ಬೋದು. ಥ್ಯಾಂಕ್ ಯು. ಈಗ ಸೈನ್ ಮಾಡ್ತೀರಾ? ಹಾಯ್ ಸುಹಾಸ್. ಹಾಯ್ ಗೀತಾ, ನೋಡಿ ಎಷ್ಟು ದಿನ ಆಯ್ತು ನಿಮ್ಮನ್ನ ಮಾತಾಡ್ಸಿ ಅಂತ. ತುಂಬಾ ದಿನ ಆಯ್ತು. ಹೌದಲ್ವಾ? ಆದ್ರೆ ಇವತ್ತು ನಾನು ಫ್ರೀ ಇಲ್ಲ ನೋಡಿ. ಯಾಕೆ, ನಿಮ್ ಶೋ ಇನ್ನು ಮುಗಿಸಿಲ್ವಾ? ಶೋ ಮುಗಿಸಾಯ್ತು, ಆದ್ರೆ ಬೇರೆ ಒಂದು ಕೆಲಸ ಇತ್ತು. ನೀವು ಬಿಡಿ, ತುಂಬಾನೇ ಬ್ಯುಸಿ ಆಗಿರ್ತೀರಾ. ಈಗ ಯಾರಿಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀರಾ? ಅಂದ್ರೆ ನಿಮ್ ಸೋಷಿಯಲ್ ಸರ್ವಿಸ್ ನಡೀತಾನೆ ಇರುತ್ತಲ್ವಾ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಅದೇಗ್ ಹಾಗೆ ಹೇಳ್ತೀರಾ ಚಿಕ್ಕತ್ತೆ? ನನಗೂ ಇಷ್ಟ ಇದ್ದು ನಾನು ಒಪ್ಕೋಬೋದಲ್ವಾ? ಏನು ತಮಾಷೆ ಮಾಡ್ತಿದ್ದೀನೇ? ತಮಾಷೆ ಮಾಡ್ತಿಲ್ಲ ಚಿಕ್ಕತ್ತೆ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನನಗೂ ಎಲೆಕ್ಷನ್ ಆಗಿ ನಿಂತ್ಕೊಂಡು ಚೇರ್ಮನ್ ಆಗಬೇಕು ಅನ್ನೋ ಆಸೆ ಇದೆ. ಆಸೆ ಇರುತ್ತೆ, ಆದ್ರೆ ಆಗ್ಬೇಕಲ್ಲ. ಯಾಕಾಗಲ್ಲ ಮಾವ? ಸುಮತಿ ಹತ್ತಿನೇ ಎಲೆಕ್ಷನ್ ಆಗಿ ನಿಲ್ಲಿಸ್ತೀನಿ ಅಂದ್ರೆ ಅವ್ರಿಗಾಗುತ್ತೆ, ಆದ್ರೆ ನನಗಾಗಲ್ವಾ? ನಾನು ಕಾಲೇಜ್ ಅಂತೆಲ್ಲ ಓದ್ಕೊಂಡಿರೋವಳು, ಗೀತನ್ಗಿಂತ ಜಾಸ್ತಿ ಓದಿದ್ದೀನಿ. ಅವಳಿಗಿಂತ ತಿಳುವಳಿಕೆ ನನಗಿದೆ. ಇದೊಂದು ತಿಳುವಳಿಕೆ ಪ್ರಶ್ನೆ ಅಷ್ಟೇ ಅಲ್ಲ. ಇನ್ನೇನಿದೆ ಮಾವ? ನನ್ಗಾಗದೆ ಇರೋಂಥದ್ದು ಏನಿದೆ ಹೇಳಿ? ಇವರಿಬ್ರು ಎಲೆಕ್ಷನ್ ಅಲ್ಲಿ ಗೆದ್ದು ಚೇರ್ಮನ್ ಆಗಿ ಮುಂದುವರಿಯೋದಾದ್ರೆ ಅವ್ರು ಬೆಂಬಲವಾಗಿರ್ತೀನಿ, ಸಪೋರ್ಟ್ ಮಾಡ್ತೀನಿ, ಅದು ಇದು ಅಂತ ಹೇಳಿದ್ರಿ. ಅದೇ ರೀತಿ ನನಗೂ ಸಪೋರ್ಟ್ ಮಾಡ್ಬೋದಲ್ವಾ? ಮಾಡಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ.
ಇನ್ನೇನ್ ಮತ್ತೆ ಮಾವ, ನಾನು ಅಂದ್ರೆ ನಿಮ್ಗೆ ಅಲಕ್ಷ್ಯ ಅಲ್ವಾ? ಈ ಮನೆಯಲ್ಲಿ ನಾವ್ ಯಾವ್ದಕ್ಕೂ ಲೆಕ್ಕಕ್ಕಿಲ್ಲ, ಯಾರು ನಮ್ಮ ಮಾತು ಕೇಳೋದೂ ಇಲ್ಲ. ಅದಕ್ಕೆ ನಾವಿನ್ನೂ ಹೀಗೆ ಇದ್ದೀವಿ. ಎಲ್ಲ ನನ್ನ ಹಣೆ ಬರಹ, ನನ್ನ ಕರ್ಮ. ಪಿಂಕಿ, ನಿಮಗೆ ಹೇಗೆ ಗೊತ್ತಾಯ್ತು? ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರಿಗ್ ರೋಡ್ ದಾಟೋಕ್ ಕಷ್ಟ ಆಗ್ತಾ ಇದೆ, ಯಾವ ನಾಯಿ ಮರಿ ಹಸ್ಕೊಂಡ್ ಕೂತಿದೆ ಅಂಡ್ ಇನ್ ಯಾರ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿ ನೀವೇ ನೋಡ್ತಾ ಇರ್ತೀರಾ. ಅದಷ್ಟೇ ಅಲ್ಲದೆ ಅವ್ರಿಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದೀರಾ. ಅಂಥದ್ರಲ್ಲಿ ನಿಮ್ ರೆಕಾರ್ಡಿಂಗ್ ಮುಗಿದ ಮೇಲೂ ನೀವು ಆಫೀಸಲ್ಲೇ ಇದ್ದೀರಾ ಅಂತ ಹೇಳಿದ್ರೆ ನಿಮ್ ಕೆಲ್ಸಕ್ಕಂತೂ ಖಂಡಿತ ಅಲ್ಲ ಅಲ್ವಾ? ಪರವಾಗಿಲ್ವೇ, ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಫ್ಕೋರ್ಸ್, ನಮ್ಗೆ ಯಾರು ಇಷ್ಟ ಆಗ್ತಾರೋ, ನಮ್ಗೆ ಯಾರ ಮೇಲೆ ಅಭಿಮಾನ ಇರುತ್ತೋ ಅವ್ರ ಬಗ್ಗೆ ತುಂಬಾನೇ ತಿಳ್ಕೊಂಡಿರ್ತೇವೆ.